ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ 2 × 3/5 ಅಂದ್ಬಿಟ್ಟು ಈ ರೀತಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇದ್ರದ್ದು ರೆಸಿಪ್ರೋಕಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಕನ್ನಡದಲ್ಲಿ ಈ ರೀತಿ ಒಂದು ಮಿಶ್ರ ಭಿನ್ನರಾಶಿ ಕೊಟ್ಬಿಟ್ಟು ಇದ್ರ ವಿಲೋಮ ಭಿನ್ನರಾಶಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೆ. ಆಯ್ತಾ, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಇದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮಿಶ್ರ ಭಿನ್ನರಾಶಿ ಆಗಿದ್ರೆ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್. ಆಯ್ತಾ, ಯಾವ ರೀತಿ ಮಾಡ್ತೀರಾ ಆಲ್ರೆಡಿ ಹೇಳಿದ್ನಲ್ಲ, ಡಿನಾಮಿನೇಟರ್ ಸೇಮ್ ಇರುತ್ತೆ, ಚಡ್ಡಿ ಸೇಮ್ ಇರುತ್ತೆ. ಆಯ್ತಾ, ಡಿನಾಮಿನೇಟ್ರು ಸೇಮ್ ಇರುತ್ತೆ. ಆಯ್ತಾ, ಅದಾದ್ಮೇಲೆ ಇವೆರಡು ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಆಯ್ತಾ, ಮಲ್ಟಿಪ್ಲೈ ಮಾಡಿ 5 2 10 + 3. ಅರ್ಥ ಆಯ್ತಾ? ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬಂದದ ಆನ್ಸರ್ಗೆ +3 ಮಾಡಿ. 5 2 10 + 3. ಆಯ್ತಾ, ಇದೇನಾಗುತ್ತೆ 10 + 3 13/5 ಆಗುತ್ತೆ. ಆಯ್ತಾ, ಇದೇನಾಗುತ್ತೆ 13/5 ಆಗುತ್ತೆ. ಮಿಕ್ಸ್ಡ್ ಫ್ರಾಕ್ಷನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ದು, ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ದು. ಈಗ ಇದ್ರದ್ದು ರೆಸಿಪ್ರೋಕಲ್ ಬೇಕಂತೆ. ರೆಸಿಪ್ರೋಕಲ್ ಕನ್ನಡದಲ್ಲಿ ವಿಲೋಮ. ಆಯ್ತಾ, ಅಂದ್ರೆ ಜಸ್ಟ್ ಪಲ್ಟಿ ಮಾಡಿ ಅಷ್ಟೇ. ಇದನ್ನ ಪಲ್ಟಿ ಮಾಡಿ, ಹಿಂಗಿರೋದನ್ನ ಹಿಂಗೆ ಪಲ್ಟಿ ಮಾಡಿ 5/30. ಆಯ್ತಾ, ಇದೇ ಫೈನಲ್ ಆನ್ಸರ್. ಇದ್ರ ರೆಸಿಪ್ರೋಕಲ್, ಇದ್ರ ವಿಲೋಮ ಭಿನ್ನರಾಶಿ 5/13. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ, 2/9 ಅಂತ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದು ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ, ಇದ್ರ ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಅವೆರಡನ್ನು ಆಡ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 2/9 ಅಂತ ಒಂದು ಭಿನ್ನರಾಶಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದರ ವಿಲೋಮ ಭಿನ್ನರಾಶಿನ ಫೈಂಡ್ ಔಟ್ ಮಾಡ್ಬೇಕಂತೆ. ಮಾಡ್ಬಿಟ್ಟು ಅವೆರಡನ್ನು ಆಡ್ ಮಾಡಿ ಇದ್ರ ಮೊತ್ತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ ನೋಡಿ 2/9 ಇದ್ರ ರೆಸಿಪ್ರೋಕಲ್. ವಿಲೋಮ ಭಿನ್ನರಾಶಿ ಏನಾಗುತ್ತೆ? ಜಸ್ಟ್ ಪಲ್ಟಿ ಮಾಡಿ ಅಷ್ಟೇನೆ. 2/9ನ ಪಲ್ಟಿ ಮಾಡಿದ್ರೆ 9/2 ಆಗುತ್ತೆ. ಇದ್ರ ವಿಲೋಮ ಅಂದ್ರೆ ಜಸ್ಟ್ ಪಲ್ಟಿ ಮಾಡಿ 9/2 ಆಗುತ್ತೆ. ಅವ್ನು ಕೇಳಿರೋದು ಸಮ್ ಕೇಳಿದಾನೆ, ಪ್ಲಸ್ ಹಾಕೊಳ್ಳಿ. ಆಯ್ತಾ, ಈಗ ಏನ್ ಮಾಡ್ತೀರಾ ನೋಡಿ, ಡಿನಾಮಿನೇಟರ್ ಚೆಕ್ ಮಾಡಿ. ಇದು ಇವನು ಬೇರೆ ಚಡ್ಡಿ ಹಾಕಿದ್ದಾನೆ, ಇವನು ಬೇರೆ ಚಡ್ಡಿ ಹಾಕಿದ್ದಾನೆ. ಈ ತರ ಇದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಯ್ತಾ, ಈ ತರ ಇದ್ರೆ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಆಯ್ತಾ, 9 2 ಬೇಕು ಅಂದ್ರೆ ಹಂಗೆ ಬರ್ಕೊಡ್ತೀನಿ. 9 2 ಅದಾದ್ಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇಲ್ಲಿ 2 ಇದೆ, 2 ಬರ್ಕೊಳ್ಳಿ. ಇಲ್ಲಿ 9 ಇದೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಈ 2ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಆಯ್ತಾ, 9ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ? 2 2 4, 9 9 81, 9 2 80. ಆಯ್ತಾ, 81 + 4 ಏನಾಗುತ್ತೆ? 85 / 18. ಇದು ನಿಮಗೆ ಫೈನಲ್ ಆನ್ಸರ್. 85/18. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಆಗುತ್ತೆ. ಆಯ್ತಾ, ಇದನ್ನ ನೀವು ಈ ತರ ಸಮ್ ಬಂದ್ರೆ ಜಸ್ಟ್ 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಬೇಕು. ಯಾವ ರೀತಿ ಗೊತ್ತಾ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ 9 2 18, 9 2 18 ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟ್ 2 2 4, ಅದಾದ್ಮೇಲೆ 9 9 81. ಆಯ್ತಾ, ಅದೇನು 4 + 81 85 / 80. ಈ ರೀತಿ ನೀವು 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಬೇಕು. ಆಯ್ತಾ, ಕ್ವಶನ್ ನಂಬರ್ 12ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 5/6ನ 7/12 ಇಂದ ಡಿವೈಡ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಕನ್ನಡದಲ್ಲಿ ಭಾಗ ಮಾಡಿ ಅಂತ ಕೇಳಿದ್ದಾನೆ. ಜಸ್ಟ್ ಡಿವಿಷನ್ ಸಿಂಬಲ್ ಹಾಕೊಳ್ಳಿ ಅಷ್ಟೇ. ಆಯ್ತಾ, ನಮಗೆಲ್ಲ ಸ್ಟೆಪ್ ಗೊತ್ತಿದೆ. ಫಸ್ಟು 5/6 ಅಂತ ಬರ್ಕೊಳ್ಳಿ. ಆಯ್ತಾ, ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಳ್ಳಿ. ಡಿವಿಷನ್ ಜಾಗಕ್ಕೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಳ್ಳಿ. ಇದನ್ನ ಪಲ್ಟಿ ಮಾಡಿ 12/7 ಅಂತ, ಇದನ್ನ ಜಸ್ಟ್ ಪಲ್ಟಿ ಮಾಡಿ. ಆಯ್ತಾ, ಈಗ ನೀವು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಾ, ಇದು ನೋಡಿ, ಇದ್ರ ಮುಸುಡಿ ನೋಡಿ, ಇವೆಲ್ಲ ಒಂದೇ ಫ್ಯಾಮಿಲಿಗೆ ಸೇರ್ದಂಗೆ ಕಾಣಿಸುತ್ತೆ. 6 1 ಟೇಬಲ್ ಬರುತ್ತೆ. 6 1 6 2. ಆಯ್ತಾ, ಮೇಲ್ಗಡೆ ನೋಡಿ 5 ಮತ್ತು 2 ಉಳ್ಕೋತು. 5 × 2
ಕೆಳಗಡೆ 1 ಇಂಟು 7 ಡೈರೆಕ್ಟಾಗಿ 7 ಅಂತ ಬರ್ಕೊಳ್ಳಿ ಆಯಿತಾ. 5 ಇಂಟು 2 ಅಂದರೆ 10/7 ಬಂತು ಆಯಿತಾ. 10/7 ಇದೆಯಾ ನೋಡಿ, 10/7 ಇಲ್ಲ ನೋಡಿ, ಇದು ಇಂಪ್ರಾಪರ್ ಫ್ರಾಕ್ಷನ್. ಅಂಗಿ ಉದ್ದಾಗಿದೆ, ಚಡ್ಡಿ ಚಿಕ್ಕ ಇದೆ, ಇಂಪ್ರಾಪರ್ ಫ್ರಾಕ್ಷನ್. ಈ ಥರ ಇದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ, ಆಗ ಆನ್ಸರ್ ಸಿಗ್ಬೋದೇನೋ ಆಯಿತಾ. ಹೆಂಗೆ ಮಾಡ್ತೀರಾ, 7 ಇಂದ 10ನ ಡಿವೈಡ್ ಮಾಡಿ, 7 1 7, 3 ಉಳ್ಕೋತು ಆಯಿತಾ. ಜಸ್ಟ್ ಇದೇನಾಗುತ್ತೆ ಇಂಪ್ರಾಪರ್ ಫ್ರಾಕ್ಷನ್ನು. ಇದ್ರ ಮಿಕ್ಸ್ಡ್ ಫ್ರಾಕ್ಷನ್ ಹೆಂಗೆ ಬರ್ಕೋತೀರಾ, ಡಿನಾಮಿನೇಟ್ರಲ್ಲಿ 7 ಇದೆ, 7 ಬರ್ಕೊಳ್ಳಿ, ರಿಮೈಂಡರ್ನ ಇಲ್ಲಿ ಬರ್ಕೊಳ್ಳಿ, ಶೇಷನ ಇಲ್ಲಿ ಬರ್ಕೊಳ್ಳಿ, ಇದೇನಿದು ಕೋಶೆಂಟ್ ಭಾಗಲಬ್ಧನ ಇಲ್ಲಿ ಬರ್ಕೊಳ್ಳಿ ಆಯಿತಾ. ಆನ್ಸರ್ ಏನು ಬರುತ್ತೆ, 1 ಇಂಟು 3/7, ಆಪ್ಷನ್ ಸಿ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದಾನೆ ಅಂದರೆ, ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ ಆಯಿತಾ. ಕ್ವಶನ್ ನಂಬರ್ 14 ಈ ರೀತಿ 4 ಆಪ್ಷನ್ನು ಅಥವಾ 4 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದನ್ನ ಸಾಲ್ವ್ ಮಾಡಿದ್ರೆ ಅದ್ರ ಫೈನಲ್ ಆನ್ಸರ್ ಗ್ರೇಟರ್ ದನ್ 1 ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಇದರಲ್ಲಿ ಯಾವ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಿದ್ರೆ ಅದ್ರ ಫೈನಲ್ ಆನ್ಸರು 1ಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಕೇಳಿದ್ದಾನೆ. ಗ್ರೇಟರ್ ದನ್ 1 ಅಂದರೆ 1ಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಪ್ರತಿಯೊಂದು ಸಾಲ್ವ್ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಇದನ್ನು ಸಾಲ್ವ್ ಮಾಡ್ತೀನಿ ಆಯಿತಾ. ಬರ್ಕೊಳ್ಳಿ, 1/3 ಅಂತ ಬರ್ಕೊಳ್ಳಿ, ಡಿವಿಷನ್ ಸಿಂಬಲ್ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಅದಾದಮೇಲೆ ಇದನ್ನು ಪಲ್ಟಿ ಮಾಡಿ, 5/1 ಆಗುತ್ತೆ ಆಯಿತಾ. ನೋಡಿ, ನ್ಯೂಮರೇಟ್ರು 5 ಬರುತ್ತೆ, ಡಿನಾಮಿನೇಟ್ರು 3 ಬರುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು 1ಕ್ಕಿಂತ ಜಾಸ್ತಿ ಇದೆ. ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನರಾಶಿ ಯಾವಾಗಲೂ 1ಕ್ಕಿಂತ ಜಾಸ್ತಿ ಇರುತ್ತೆ ಆಯಿತಾ. ನೋಡಿ, 3 ಇಂದ 5ನ ಡಿವೈಡ್ ಮಾಡಿದ್ರೆ 3 1 3 ಏನು ಬರುತ್ತೆ, 2 ಬರುತ್ತೆ. ಇಲ್ಲಿ 1 ಚಿಕ್ಕ ಇಟ್ಬಿಟ್ಟು 0 ಹಾಕೊಳ್ಳಿ, 3 6 18 ಆಯಿತಾ. 5/3 ಅಂದರೆ 1.6, 1ಕ್ಕಿಂತ ಜಾಸ್ತಿ ಇದೆ. 1ಕ್ಕಿಂತ ಜಾಸ್ತಿ ಇದೆ ಅಂದರೆ ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಡಿ ಆಗುತ್ತೆ ಆಯಿತಾ. ಬೇರೆನೂ ಟ್ರೈ ಮಾಡೋಣ ಬನ್ನಿ, ಯಾವ್ದಾರ ಬರುತ್ತಾ ಅಂತ ಆಯಿತಾ. ಇದೊಂದು ನೆನ್ಪಿಟ್ಕೊಳ್ಳಿ, ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನರಾಶಿಗೆ ಯಾವಾಗಲೂ ಫೈನಲ್ ಆನ್ಸರು 1ಕ್ಕಿಂತ ಜಾಸ್ತಿ ಇರುತ್ತೆ ಆಯಿತಾ. ವಿಷಮ ಭಿನ್ನರಾಶಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಂದರೆ ಅಂಗಿ ಉದ್ದ ಇರುತ್ತೆ, ಚಡ್ಡಿ ಚಿಕ್ಕ ಇರುತ್ತೆ. ಅಂಗಿ ಉದ್ದ ಇದ್ದು ಚಡ್ಡಿ ಚಿಕ್ಕ ಇದ್ದರೆ ಅದಕ್ಕೆ ಯಾವಾಗಲೂ ಫೈನಲ್ ಆನ್ಸರು 1ಕ್ಕಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದನ್ನು ಟ್ರೈ ಮಾಡೋಣ ಬನ್ನಿ ಆಯಿತಾ. ಇದು ಬೇರೆ ಬೇರೆ ಇದೆ, ಏನದು ಡಿನಾಮಿನೇಟ್ರು ಬೇರೆ ಬೇರೆ ಇದೆ. ಅನ್ಲೈಕ್ ಫ್ರಾಕ್ಷನ್ ಇದೇನು ಮಾಡಿ ಡೈರೆಕ್ಟಾಗಿ ಮಾಡ್ತೀನಿ ನಾನು. 5 3 15 ಪ್ಲಸ್ ಆಯಿತಾ. ಪುನಃ 2 ಮಲ್ಟಿಪ್ಲೈ ಮಾಡಿ, ಈ ಕಡೆ 5 ಬರುತ್ತೆ, ಪುನಃ 2 ಮಲ್ಟಿಪ್ಲೈ ಮಾಡಿ, ಈ ಕಡೆ 3 ಬರುತ್ತೆ ಆಯಿತಾ. 5 + 3 ಏನಾಗುತ್ತೆ, 8/15 ಆಗುತ್ತೆ ಆಯಿತಾ. ಇದು ಪ್ರಾಪರ್ ಫ್ರಾಕ್ಷನ್, ಸಮಭಿನ್ನ ರಾಶಿ. ಇದಕ್ಕೆ ಫೈನಲ್ ಆನ್ಸರು ಯಾವಾಗಲೂ 1ಕ್ಕಿಂತ ಕಡಿಮೆ ಬರುತ್ತೆ, ಲೆಸ್ ದನ್ 1 ಬರುತ್ತೆ ಇದು ಆಯಿತಾ. ಬೇಕಂದ್ರೆ ನೋಡಿ, ಇಲ್ಲಿ 15 ಇಂದ 8ನ ಡಿವೈಡ್ ಮಾಡೋಕ್ಕಾಗುತ್ತಾ, ಡಿವೈಡ್ ಮಾಡೋಕ್ಕಾಗಲ್ಲ. ಏನು ಮಾಡಬೇಕಾಗುತ್ತೆ, ಚಿಕ್ಕ ಇಟ್ಬಿಟ್ಟು 0 ಹಾಕೋಬೇಕಾಗುತ್ತೆ. ನೋಡಿ, ಡೆಸಿಮಲ್ ಪಾಯಿಂಟ್ ಬಂತು, 1ಕ್ಕಿಂತ ಕಡಿಮೆ ಬಂತು ಆಯಿತಾ. ಸೊ ಇದು ಲೆಸ್ ದ್ಯಾನ್ 1 ಬರುತ್ತೆ ಆಯಿತಾ, ಅದಾಗಲ್ಲ. ಸೊ ನೆಕ್ಸ್ಟ್ ಟ್ರೈ ಮಾಡೋಣ ಬನ್ನಿ. ಮೈನಸ್ ಕೊಟ್ಟಿದ್ದಾನೆ, ಇದು ಹೆಂಗೆ ಮಾಡ್ತೀರಾ, ಡೈರೆಕ್ಟ್ 3 ಇಂಟು 5 15 ಬರುತ್ತೆ. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ, ಇವೆರಡು ಮಲ್ಟಿಪ್ಲೈ ಮಾಡಿ, ಇಲ್ಲಿ 5 ಬರುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಿ, ಇಲ್ಲಿ 3 ಬರುತ್ತೆ. 5ಅಲ್ಲಿ 3 ಮೈನಸ್ ಮಾಡಿದ್ರೆ 2 ಬರುತ್ತೆ, ಕೆಳಗಡೆ 15. ಒನ್ಸ್ ಅಗೇನ್ ಇದು ಪ್ರಾಪರ್ ಫ್ರಾಕ್ಷನ್, ಕನ್ನಡದಲ್ಲಿ ಸಮಭಿನ್ನ ರಾಶಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಲೆಸ್ ದೆನ್ 1 ಬರುತ್ತೆ, ಅದು ಆಗಲ್ಲ ಆಯಿತಾ. ನೆಕ್ಸ್ಟ್ ಇದು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್, ಇದು ಮೇಲ್ಗಡೆ 1 ಬರುತ್ತೆ, 5 3 15. ಇದು ಅಷ್ಟೇ ಪ್ರಾಪರ್ ಫ್ರಾಕ್ಷನ್ ಅಥವಾ ಸಮಭಿನ್ನ ರಾಶಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಡಿವೈಡ್ ಮಾಡಿದ್ರೆ ಇದಕ್ಕೂ ಲೆಸ್ ದೆನ್ 1 ಬರುತ್ತೆ ಆಯಿತಾ. ಇದರಲ್ಲಿ ಮಾತ್ರ ನೋಡಿ ಇಂಪ್ರಾಪರ್ ಫ್ರಾಕ್ಷನ್. ಇಂಪ್ರಾಪರ್ ಫ್ರಾಕ್ಷನ್ ಅಂದರೆ ಯಾವಾಗಲೂ ಫೈನಲ್ ಆನ್ಸರು ಗ್ರೇಟರ್ ದೆನ್ 1 ಬರುತ್ತೆ. 1.6 ಬಂದಿದೆ. ಸೊ ಕ್ವಶನ್ ನಂಬರ್ 14ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇದ್ರ ನ್ಯೂಮರೇಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಒಂದು ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇದರ ಅಂಶನ ಫೈಂಡ್ ಔಟ್ ಮಾಡಿ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಯಾವುದೇ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಕೊಟ್ಟರೆ ಫಸ್ಟ್ ಏನು ಮಾಡಬೇಕು, ಇದನ್ನು ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಬೇಕು ಆಯಿತಾ. ಯಾವ ರೀತಿ ಮಾಡ್ತೀರಾ, ಡಿನಾಮಿನೇಟರ್ಲಿ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಡಿನಾಮಿನೇಟರ್ಲಿ
23 ಇದೆ ಆಯ್ತಾ. ಚಡ್ಡಿ ಯಾವಾಗಲೂ ಚೇಂಜ್ ಆಗಲ್ಲ, ಒಂದೇ ಥರ ಇರುತ್ತೆ 23. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ 3 × 23 ಆಯ್ತಾ. ಇವೆರಡು ಮಲ್ಟಿಪ್ಲೈ ಮಾಡಿ ಬಂದದ ಆನ್ಸರ್ಗೆ +7 ಆ್ಯಡ್ ಮಾಡಿ, +7 ಆ್ಯಡ್ ಮಾಡಿ ಆಯ್ತಾ. 23 ಅಂತ ಬರ್ಕೊಳ್ಳಿ. ಅದನ್ನು ಮಲ್ಟಿಪ್ಲೈ 3 × 2 = 6, 3 × 2 = 6, 3 × 3 = 9 +7 ಆಯಿತಾ. ಇದೇನಾಗುತ್ತೆ ಮೇಲ್ಗಡೆ 76, ಕೆಳಗಡೆ 23 ಬರುತ್ತೆ. ಅವ್ನು ಕೇಳಿರೋದು ನ್ಯೂಮರೇಟ್ರ್ ಏನಂತ, ನ್ಯೂಮರೇಟ್ರ್ ಏನು 76 ಆಯಿತಾ. ನ್ಯೂಮರೇಟ್ರು ಅಥವಾ ಅಂಶ 76. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಆಯಿತಾ. ಕ್ವಶನ್ ನಂಬರ್ 15ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ರೀತಿ 4 ಫ್ರಾಕ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿನಾಮಿನೇಟರ್ ಎಲ್ಲ ಸೇಮ್ ಇದೆ. ಡಿನಾಮಿನೇಟ್ರು ಎಲ್ಲರೂ ಒಂದೇ ಕಲರ್ ಚಡ್ಡಿ ಹಾಕಿದ್ದಾರೆ. ಎಲ್ಲರೂ ಒಂದೇ ಕಲರ್ ಚಡ್ಡಿ ಹಾಕಿದರೆ ಇದನ್ನು ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ ಆಯಿತಾ. ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ, ಇಂಗ್ಲೀಷಲ್ಲಿ ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ, ಕನ್ನಡದಲ್ಲಿ ಸಮರೂಪದ ಭಿನ್ನರಾಶಿ ಅಂತ ಕರೀತಾರೆ. ಈ ರೀತಿ ಇದ್ದಾಗ ಡಿನಾಮಿನೇಟರ್ ಎಲ್ಲ ಸೇಮ್ ಇದ್ದಾಗ ನಂಬರ್ ಚೆಕ್ ಮಾಡಿ. 13 ಇದೆ, 16 ಇದೆ, 11 ಇದೆ, 19 ಇದೆ. ಇದರಲ್ಲಿ ಅತ್ಯಂತ ಚಿಕ್ಕ ನಂಬರ್ ಅಂದರೆ 11. 13, 16, 11, 19 ಅತ್ಯಂತ ಚಿಕ್ಕ ನಂಬರು ಅಂದರೆ 11. ಸೊ ಇದೇನಾಗುತ್ತೆ, ಸ್ಮಾಲೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಸ್ಮಾಲೆಸ್ಟ್ ಫ್ರಾಕ್ಷನ್. ಡಿನಾಮಿನೇಟರ್ ಎಲ್ಲ ಸೇಮ್ ಇರಬೇಕು. ಆ ಥರ ಇದ್ದಾಗ ಏನು ಡಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಂಬರ್ ನೋಡಿ ಅತ್ಯಂತ ಚಿಕ್ಕದು ಯಾವುದು ಅದೇ ಸ್ಮಾಲೆಸ್ಟ್ ಫ್ರಾಕ್ಷನ್ ಆಗಿರುತ್ತೆ. ನೀವು ಬೇಕು ಅಂದರೆ ಇದನ್ನು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೋದು ಆಯಿತಾ. ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ 0.6 ಬರುತ್ತೆ. 0.6 ಬರುತ್ತೆ ಇದನ್ನು ಕನ್ವರ್ಟ್ ಮಾಡಿದ್ರೆ ಆಯಿತಾ. 0.6 ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ 0.7 ಬರುತ್ತೆ. ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ 0.5 ಬರುತ್ತೆ. ಅದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ 0.9 ಬರುತ್ತೆ ಆಯಿತಾ. ನೋಡಿ 0.6, 0.7, 0.9 ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 16ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ 4 ಫ್ರಾಕ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ನೋಡಿ ಡಿನಾಮಿನೇಟ್ರು ಎಲ್ಲ ಬೇರೆ ಬೇರೆ ನಂಬರು, ಅಂದರೆ ಇದು ಅನ್ಲೈಕ್ ಫ್ರಾಕ್ಷನ್ ಅಂತ. ಅನ್ಲೈಕ್ ಫ್ರಾಕ್ಷನ್ ಇದ್ರೆ ನಾವು ಡಿವಿಷನ್ ಮಾಡ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಆಯಿತಾ. ಇವೆಲ್ಲ ಅನ್ಲೈಕ್ ಫ್ರಾಕ್ಷನ್. ಅನ್ಲೈಕ್ ಫ್ರಾಕ್ಷನ್ ಕನ್ನಡದಲ್ಲಿ ಅಸಮರೂಪದ ಭಿನ್ನರಾಶಿ. ಎಲ್ಲ ಬೇರೆ ಬೇರೆ ಚಡ್ಡಿ ಇಕ್ಕಿದ್ದಾರೆ. ಆ ಥರ ಇದ್ದಾಗ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಇದನ್ನು ಡಿವೈಡ್ ಮಾಡಿ ಚೆಕ್ ಮಾಡಿ ಎಷ್ಟು ಬರುತ್ತೆ ಗೊತ್ತಾ, 0.84 ಬರುತ್ತೆ. ಇದು 0.84 ಬರುತ್ತೆ. ಇದು 0.73 ಬರುತ್ತೆ. ಇದು 0.85 ಬರುತ್ತೆ ಆಯಿತಾ. ಇದು 0.27 ಬರುತ್ತೆ ಆಯಿತಾ. ಯಾವುದು ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ನೋಡಿ. ಇದನ್ನು ಬೇಕು ಅಂದರೆ ಈ ರೀತಿ ಬರ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ನಿಮಗೆ 0.84, 0.73, 0.85, 0.27 ಆಯಿತಾ. ಇದೆಲ್ಲ 0 ಇದೆ. ಎಲ್ಲ ಸೇಮ್ ನಂಬರ್ ಅಥವಾ ಸೇಮ್ ಡಿಜಿಟ್ ಇದೆ, ಅದು ಯಾವುದೂ ಅಲ್ಲ. ನೋಡಿ 8, 7, 8, 2 ಇದೆ ಆಯಿತಾ. ಇದರಲ್ಲಿ ಅತ್ಯಂತ ಚಿಕ್ಕ ನಂಬರ್ ಯಾವುದು, 8, 7, 8, 2 ಅತ್ಯಂತ ಚಿಕ್ಕ ನಂಬರ್ ಅಂದರೆ 2 ಆಯಿತಾ. ಸೊ ಸ್ಮಾಲೆಸ್ಟ್ ಫ್ರಾಕ್ಷನ್ ಏನಾಗುತ್ತೆ 0.27, 0.27 ಇದು ಸ್ಮಾಲೆಸ್ಟ್ ಫ್ರಾಕ್ಷನ್ನು. ಸೊ ಅದೇನಾಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 17ಗೆ ಆಪ್ಷನ್ ಡಿ ಬರುತ್ತೆ. ಇದು ಸ್ಮಾಲೆಸ್ಟ್ ಫ್ರಾಕ್ಷನ್. ಬೇಕು ಅಂದರೆ ನೀವು ಚೆಕ್ ಮಾಡಿ ಇದನ್ನು. ಇದು ಹೆಂಗೆ ಇವತ್ತು ಮಾಡೋದು, 13ಇಂದ 11ನ್ನು ಡಿವೈಡ್ ಮಾಡಿ. 13ಇಂದ 11ನ್ನು ಡಿವೈಡ್ ಮಾಡೋಕ್ಕಾಗತ್ತಾ, ಆಗಲ್ಲ. ಹಾಗೇನು ಮಾಡಿಬಿಟ್ಟು 0 ಪಾಯಿಂಟ್ ಅಂತ ಒಂದು ಚಿಕ್ಕ ಇಟ್ಬಿಟ್ಟು ಇಲ್ಲೊಂದು 0 ಹಾಕೊಳ್ಳಿ. ನೆಕ್ಸ್ಟು ಟೇಬಲ್ ಗೊತ್ತಿರಬೇಕು ನಿಮಗೆ. 13 1s ಅದೆಲ್ಲ ಗೊತ್ತಿರಬೇಕು. 13 8s 104 ಆಯಿತಾ. 10ರಲ್ಲಿ 4 ಕಳೆದ್ರೆ 6 ಆಯಿತಾ. ಪುನಃ ಚೆಕ್ ಮಾಡಬೇಕಲ್ಲ, ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಇನ್ನು ಒಂದು ಡಿಜಿಟ್ ಇಲ್ಲಿ ಬರಬೇಕು ಆಯಿತಾ. ಕೋಶೆಂಟಲ್ಲಿ ಇನ್ನೂ ಒಂದು ಡಿಜಿಟ್ ಬರಬೇಕು. ಡಿವೈಡ್ ಮಾಡಿ ಆಯಿತಾ. ಇಲ್ಲೊಂದು 0 ಹಾಕ್ಕೊಳ್ಳಿ. ನೆಕ್ಸ್ಟು 13 4s 52 6 ಬರುತ್ತೆ. ಇದು ಸ್ಟಾಪ್ ಮಾಡಿ 0.84. ಸೊ ಅದೇ ರೀತಿ 19ಇಂದ 14ನ ಡಿವೈಡ್ ಮಾಡಿ, 7ಇಂದ 6ನ ಡಿವೈಡ್ ಮಾಡಿ, 11ಇಂದ 13 ಡಿವೈಡ್ ಮಾಡಿ. ನಿಮಗೆ ಈ ರೀತಿ ಡೆಸಿಮಲ್ ಬರುತ್ತೆ. ವರ್ಟಿಕಲ್ ಬರ್ಕೊಳ್ಳಿ. ಈಸಿಯಾಗಿ ಐಡೆಂಟಿಫೈ ಮಾಡೋದು ಯಾವುದು ಸ್ಮಾಲೆಸ್ಟ್ ಫ್ರಾಕ್ಷನು, ಯಾವುದು ಬಿಗ್ಗೆಸ್ಟ್ ಫ್ರಾಕ್ಷನು ಈಸಿಯಾಗಿ ಐಡೆಂಟಿಫೈ ಮಾಡೋದು. ಕ್ವಶನ್ ನಂಬರ್ 17ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ
ಈ ರೀತಿ 4 ಫ್ರಾಕ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಬಿಗ್ಗೆಸ್ಟ್ ಅಥವಾ ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ ಅಥವಾ ಅತಿ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ? ಫಸ್ಟ್ ಇದನ್ನೆಲ್ಲ ಫ್ರಾಕ್ಷನ್ ಇದೆಯಲ್ಲ, ಡೆಸಿಮಲ್ಗೆ ಕನ್ವರ್ಟ್ ಮಾಡಿ, ಡಿವೈಡ್ ಮಾಡಿ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ. ಇದು 0.73 ಬರುತ್ತೆ. ಆಯ್ತಾ? ಇದು 0.76 ಬರುತ್ತೆ. ಇದು 0.63 ಬರುತ್ತೆ. ಇದು 0.86 ಬರುತ್ತೆ. ಆಯ್ತಾ? ಈಗ ನೋಡಿ, ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ಅತ್ಯಂತ ದೊಡ್ಡ ಭಿನ್ನರಾಶಿ. ಆಯ್ತಾ? 0.86 ಗೊತ್ತಾಗ್ಲಿಲ್ವಾ? ಪುನಃ ಇದು ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ. 0.73, 0.76, 0.63, 0.86. ಆಯ್ತಾ? ಫಸ್ಟ್ ನೋಡಿ, ಇದೆಲ್ಲ ಸೇಮ್ ಇದೆ, ಸೇಮ್ ನಂಬರ್ ಇದೆ, ಯಾವುದು ದೊಡ್ಡದಲ್ಲ. ಆಯ್ತಾ? ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಿಲ್ಲ. ನೆಕ್ಸ್ಟ್ ನೋಡಿ, 7, 7, 6, 8 ಯಾವುದು ದೊಡ್ಡ ನಂಬರು? 7, 7, 6, 8 ಇದು ದೊಡ್ಡ ನಂಬರ್. ಆಯ್ತಾ? ಸೊ ಇದೇನಾಗುತ್ತೆ, ಲಾರ್ಜೆಸ್ಟ್ ಡೆಸಿಮಲ್ ಆಗುತ್ತೆ. ಸೊ ಇದು ಲಾರ್ಜೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಲಾರ್ಜೆಸ್ಟ್ ಫ್ರಾಕ್ಷನ್, ಅತ್ಯಂತ ದೊಡ್ಡ ಭಿನ್ನರಾಶಿ. ಆಯ್ತಾ? ಈ ರೀತಿ ಸಾಲ್ವ್ ಮಾಡಿ. ಇದನ್ನು ಡಿವೈಡ್ ಮಾಡಬೇಕು ನೀವು. 0.73 ಹೆಂಗೆ ಬಂತು ಅಂದರೆ 15ರಿಂದ 11ನ ಡಿವೈಡ್ ಮಾಡಿ. 15ರಿಂದ 11ನ ಡಿವೈಡ್ ಮಾಡಿ. ಆಯಿತಾ? ಈ ರೀತಿ ಚಿಕ್ಕ ಇಟ್ಕೊಂಡು ಡಿವೈಡ್ ಮಾಡಿ. ಆಯಿತಾ? 11 ಓಕೆ. 15 ಎಷ್ಟಾಗುತ್ತೆ? 15 7s 105 ಬರುತ್ತೆ. ಆಯಿತಾ? ಆದ ರೀತಿ ಡಿವೈಡ್ ಮಾಡಿ. 15 7s 105. ನೀವು ಟೇಬಲ್ ಗೊತ್ತಿಲ್ಲ ಅಂದರೆ ಹಿಂಗೆ ಮಾಡುತ್ತೆ. 15 × 7. ಆಯಿತಾ? 7 5 35, 3 7 1 7 7 3 10 105. 15 7s 105. ಪುನಃ 5 ಉಳ್ಕೊಳ್ಳುತ್ತೆ. ಆಯಿತಾ? ಪುನಃ 0 ಹಾಕ್ಕೊಳ್ಳಿ. 15 3s 45. ಈ ರೀತಿ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಡೆಸಿಮಲ್ ನಂಬರ್ನ. ಒಂದ್ಸಲ ಡೆಸಿಮಲ್ ನಂಬರ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಫ್ರಾಕ್ಷನ್ ದೊಡ್ಡದು ಯಾವುದು, ಚಿಕ್ಕದು ಯಾವುದು ಗೊತ್ತಾಗುತ್ತೆ. ಆಯಿತಾ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಬಿಗ್ಗೆಸ್ಟು ಅಥವಾ ಲಾರ್ಜೆಸ್ಟು, ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದೇನೆ. ಆಯಿತಾ? ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿನಾಮಿನೇಟರ್ ಎಲ್ಲ ಸೇಮ್ ಇದೆ. ಆಯಿತಾ? ಎಲ್ಲರೂ ಒಂದೇ ರೀತಿ ಚಡ್ಡಿ ಹಾಕಿದ್ದಾರೆ. ಆ ಥರ ಇದ್ದರೆ ನಾವು ಡೈರೆಕ್ಟಾಗಿ ದೊಡ್ಡ ನಂಬರ್ ಯಾವುದು ಅಂತ ನೋಡಿ. 11, 19, 13, 26 ಇದು ಬಿಗ್ಗೆಸ್ಟ್ ನಂಬರ್, ಇದು ಲಾರ್ಜೆಸ್ಟ್ ನಂಬರ್. ಸೊ ಇದೇನಾಗುತ್ತೆ? ಅತ್ಯಂತ ದೊಡ್ಡ ಭಿನ್ನರಾಶಿ, ಲಾರ್ಜೆಸ್ಟ್ ಫ್ರಾಕ್ಷನ್ ಆಗುತ್ತೆ. 26/17 ಲಾರ್ಜೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಬೇಕು ಅಂದರೆ ಇದನ್ನು ಡೆಸಿಮಲ್ ಪಾಯಿಂಟ್ಗೆ ಕನ್ವರ್ಟ್ ಮಾಡಿ. ಇದನ್ನು ಕನ್ವರ್ಟ್ ಮಾಡಿದ್ರೆ ಏನು ಬರ್ತದೆ ಗೊತ್ತಾ? 0.64 ಬರುತ್ತೆ. ಆಯಿತಾ? 1.1 ಬರುತ್ತೆ. ಆ್ಯಕ್ಚುಲಿ ನೀವೆಲ್ಲ ಕನ್ವರ್ಟ್ ಮಾಡಿ, ಇನ್ನು 3ನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ಕನ್ವರ್ಟ್ ಮಾಡಿ. ಮ್ಯಾಥ್ಸಲ್ಲಿ ಒಂದು ಸ್ವಲ್ಪ ಇದು ಬರುತ್ತೆ, ಗ್ರಿಪ್ ಬರುತ್ತೆ ನಿಮಗೆ. ಸುಮ್ಮನೆ ಡೈರೆಕ್ಟಾಗಿ ಬರ್ಕೋಕೆ ಹೋಗ್ಬೇಡಿ, ಇವೆಲ್ಲ ಕನ್ವರ್ಟ್ ಮಾಡಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಫಾಸ್ಟ್ ಆಗ್ತೀರಾ. 0.64 ಅಲ್ಲ, 0.64 ಇದು 1.1, 0.76 ಬರುತ್ತೆ, 1.52 ಬರ್ತೈತೆ. ಆಯಿತಾ? 1.5 ಬರ್ತೈತೆ ನೋಡಿ. 1.1 ಇದೆ, 1.52 ಇದೆ. ಈಗಲೂ ಗೊತ್ತಾಗ್ಲಿಲ್ವಾ? ಈ ರೀತಿ ಬರ್ಕೊಂಡ್ಮೇಲೂ ಗೊತ್ತಾಗ್ಲಿಲ್ಲ ಅಂದರೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಂಡು ಚೆಕ್ ಮಾಡಿ. 1.1, 1.52. ಸೊ 1.52 ಇದಾಗುತ್ತೆ ಲಾರ್ಜೆಸ್ಟ್ ಫ್ರಾಕ್ಷನ್. ಆಯಿತಾ? ಕ್ವಶನ್ ನಂಬರ್ 19ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲೂ ಅಷ್ಟೇ ಒಂದು 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್, ಅತ್ಯಂತ ಚಿಕ್ಕ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾನೆ. ಇಲ್ಲ ನೋಡಿ, ಎಲ್ಲ ಡಿನಾಮಿನೇಟರ್ ಎಲ್ಲ ಸೇಮ್ ಇದ್ರೆ ಇದನ್ನು 1ನೇ ಕ್ಲಾಸ್ ಮಕ್ಕಳು ಆನ್ಸರ್ ಮಾಡ್ತಾರೆ. ಆಯಿತಾ? ಇದನ್ನು ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ. ಇದನ್ನು ಲೈಕ್ ಫ್ರಾಕ್ಷನ್ ಅಂತ ಕರೀತಾರೆ. ಲೈಕ್ ಫ್ರಾಕ್ಷನ್ ಇದ್ರೆ ಡೈರೆಕ್ಟಾಗಿ ಮೇಲೆ ನೋಡಿ, ಅತ್ಯಂತ ಚಿಕ್ಕದು ಯಾವುದು? 7, 9, 3, 5. ಅತ್ಯಂತ ಚಿಕ್ಕದು 3. ಸೊ ಇದೇನಾಗುತ್ತೆ? ಸ್ಮಾಲೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಆಯಿತಾ? ಸ್ಮಾಲೆಸ್ಟ್ ಅಥವಾ ಅತ್ಯಂತ ಚಿಕ್ಕ ಫ್ರಾಕ್ಷನ್ ಆಗುತ್ತೆ. ನೀವು ವೆರಿಫೈ ಮಾಡಿ. ನೀವು ಇನ್ನು 3ನೇ ಕ್ಲಾಸರಿಂದ ಡಿವಿಷನಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. 8ಇಂದ 7ನ ಡಿವೈಡ್ ಮಾಡಿ 0.875 ಬರುತ್ತೆ. 8ಇಂದ 9ನ ಡಿವೈಡ್ ಮಾಡಿ 1.12 ಬರುತ್ತೆ. 8ಇಂದ 3ನ ಡಿವೈಡ್ ಮಾಡಿದ್ರೆ 0.375 ಬರುತ್ತೆ. 8ಇಂದ 5ನ ಡಿವೈಡ್ ಮಾಡಿದ್ರೆ 0.625 ಬರುತ್ತೆ. ಇಲ್ಲಿ ನೋಡಿ, ಸ್ಮಾಲೆಸ್ಟ್ ಫ್ರಾಕ್ಷನು 0.375 ಆಗುತ್ತೆ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಸಿ.